ಕೊನೆಯ ರಾಶಿ ಮೀನರಾಶಿ. ಈ ಎಲ್ಲ ರಾಶಿಗೆ ಹೋಲಿಸಿದರೆ ಕಳೆದ ಉಳಿದ 11 ರಾಶಿಗಳಿಗಿಂತಲೂ ಕೂಡ ಮೀನರಾಶಿ ಬಹಳ ಭಿನ್ನವಾದಂಥದ್ದು. ರಾಷ್ಟ್ರಾಧಿಪತಿ ಗುರು ಕೇಂದ್ರದಲ್ಲಿ ರಾಜ್ಯಭಾರವನ್ನು ಮಾಡಿ ಈ ಮೀನರಾಶಿಯ ರಾಜಕೀಯ ನಾಯಕರು ಅನಿರೀಕ್ಷಿತವಾಗಿ ದೊಡ್ಡ ಮಟ್ಟದ ಸ್ಥಾನಮಾನ, ಗೌರವ ಮತ್ತು ತಾವು ಯೋಚನೆ ಮಾಡದೇ ಇರತಕ್ಕಂಥ ಸ್ಥಾನಕ್ಕೆ ತಮಗೆ ಒಂದು ಆದ್ಯತೆ ಮೇಲೆ ತಮ್ಮನ್ನಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ಬಹಳ ದಿವಸಗಳಿಂದ ಸರ್ಕಾರಿ ನೌಕರಿಗಾಗಿ ಹೋರಾಡ್ತಾ ಇದ್ದಂಥ ಯುವಕ ಯುವತಿಯರಿಗೆ ಸರ್ಕಾರಿ ನೌಕರಿ ಪ್ರಾಪ್ತಿ, ಅದೇ ರೀತಿಯಲ್ಲೇ ಸರ್ಕಾರಿ ನೌಕರರಿಗೆ ಬಹಳ ದಿವಸಗಳಿಂದ ನಿರೀಕ್ಷಣೆ ಮಾಡ್ತಾ ಇದ್ದಂತಹ ಪ್ರಮೋಷನ್ನು, ತಮಗೆ ಬೇಕಾದಂಥ ಸ್ಥಾನಕ್ಕೆ ವರ್ಗಾವಣೆ ಮತ್ತು ಬಹಳಷ್ಟು ಜನ ಈ ಮೀನರಾಶಿಯವರಿಗೆ ಈ ವರ್ಷ ಈ KAS ಇಂದ IAS ಪ್ರಮೋಷನ್ ಆಗ್ತಕ್ಕಂಥದ್ದು ಅಥವಾ ಈ ಬೇರೆ ಸಣ್ಣ ಪುಟ್ಟ ಹುದ್ದೆಗಳಿದ್ದಂಥ ಆಫೀಸರು, ಅಧಿಕಾರಿಗಳಿಗೆ ಒಂದು ಅಥಾರಿಟೇಟಿವ್ ಪೊಸಿಷನ್ನು ಮತ್ತು ನಿವೃತ್ತಿ ವಯಸ್ಸಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಪ್ರಾಪ್ತಿ ಆಗ್ತಕ್ಕಂಥದ್ದು, ಅಂದರೆ ಸಂವಿಧಾನದ ಹುದ್ದೆ ಪ್ರಾಪ್ತಿ. ಇದಿಷ್ಟು ಕೂಡ ಸರ್ಕಾರಿ ನೌಕರದ್ದಾದರೆ, ರೈತರಿಗೆ ಆ ರೈತರಲ್ಲೂ ಕೂಡ ವಿಶೇಷವಾಗಿ ಸುಗಂಧ ಪುಷ್ಪವನ್ನು ಬೆಳೀತಕ್ಕಂಥವರಿಗೆ, ಅಂದರೆ ಮಲ್ಲಿಗೆ, ಸಂಪಿಗೆ ಇತ್ಯಾದಿ ಬೆಳೀತಕ್ಕಂಥವರಿಗೆ, ಜೊತೆಗೆ ಕೆಲವಷ್ಟು ಔಷಧ ಉಪಯುಕ್ತವಾದಂತಹ ಬೆಳೆ ಬೆಳೀತಕ್ಕಂಥವರು, ಅವರಿಗೆ ಹೇರಳವಾದಂಥ ಧನಲಾಭ, ಮುಂಗಡ ಖರೀದಿಯ ಒಂದು ಅವಕಾಶ. ಮುಂಗಡ ಖರೀದಿ ಎಂದರೆ ಅವರ ಬೆಳೆ ಬರೋದಕ್ಕೂ ಮುಂಚೆನೇ ಒಂದು ಎಸ್ಟಿಮೇಷನ್ ಮಾಡಿ ಇಷ್ಟು ದುಡ್ಡಿಗೆ ನಾವು ಕೊಡ್ತೀವಿ, ನಿನ್ನ ಬೆಳೆ ನನಗೆ ಕೊಡಬೇಕು ಅಂತ ಒಪ್ಪಂದ ಮಾಡ್ಕೊಳ್ತಕ್ಕಂಥದ್ದು. ಜವಳಿ ವ್ಯಾಪಾರಸ್ಥರು, ಚಿನ್ನ ಬೆಳ್ಳಿಯ ವ್ಯಾಪಾರಸ್ಥರು, ಚಿನ್ನ ಬೆಳ್ಳಿಯ ಕೆಲಸಗಾರರು, ಅಕ್ಕಸಾಲಿಗರು ಮತ್ತು ಚಿನ್ನದ ಅಂಗಡಿ ನಡೆಸ್ತಾ ಇರತಕ್ಕಂಥವರು, ರೇಷ್ಮೆ ಜವಳಿಯನ್ನು ವ್ಯಾಪಾರ ಮಾಡ್ತಕ್ಕಂಥವರು ಮತ್ತು ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಫುಡ್ ಕಾರ್ಟ್, ಜೊತೆಗೆ ವೆಜಿಟೇಬಲ್ ಕಾರ್ಟ್, ತರಕಾರಿ ಗಾಡಿ, ತಿಂಡಿಯನ್ನು ಗಾಡಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರು, ಜೊತೆಗೆ ಸಣ್ಣ ವ್ಯಾಪಾರಗಳಾದಂಥ ಅಂಗಡಿ, ರಸ್ತೆ ಬದಿನಲ್ಲಿ ಬೀಡ ಅಂಗಡಿ ಹಾಕ್ಕೊಂಡಿರ್ತಕ್ಕಂಥವ್ರು ಅಥವಾ ರಸ್ತೆ ಬದಿಯಲ್ಲಿ ಕೂತು ವ್ಯಾಪಾರ ಮಾಡ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಹೆಚ್ಚಿನ ಒಂದು ಹಣ ಸಂಪಾದನೆಗೆ ಅವಕಾಶವಾಗಿ ಒಂದು ಸ್ಥಿರತೆ, ಜೀವನದಲ್ಲಿ ಸ್ಥಿರತೆ ಮತ್ತು ಸ್ಥಾನಮಾನ, ಒಂದು ಗೌರವ ಪ್ರಾಪ್ತವಾಗಿ ನೆಮ್ಮದಿ ಮತ್ತು ತೃಪ್ತಿಯನ್ನು ಕಾಣತಕ್ಕಂಥ ವರ್ಷ ಇದಾಗಿದ್ದರೆ, ಈ ರೈತರಲ್ಲಿ ವಿಶೇಷವಾದಂಥ ಹುಮ್ಮಸ್ಸು ಮತ್ತು ನಾನು ಮಾತ್ರ ಅಲ್ಲ, ನನ್ನ ಮುಂದಿನವರು ಕೂಡ ಈ ಕೃಷಿಯನ್ನೇ ನಂಬಿಕೊಂಡು ಜೀವನ ಮಾಡಬೇಕು ಅನ್ನುವಂಥ ಒಂದು ವಾತಾವರಣ ಅವರಿಗೆ. ಅದೇ ರೀತಿಯಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಸರ್ಕಾರದಿಂದ ವಿಶೇಷವಾದ ಪ್ರೋತ್ಸಾಹ, ಈ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲೋ GSTನಲ್ಲೋ ಇದ್ದಂಥ ಡಿಸ್ಪ್ಯೂಟ್ಗಳೆಲ್ಲ ಪರಿಹಾರ ಆಗಿ ಏಕಕಾಲಕ್ಕೆ ನೆಮ್ಮದಿ, ತೃಪ್ತಿ ಬರ್ತಕ್ಕಂಥ ವರ್ಷ ಇದಾಗಿರುತ್ತೆ. ಇದರ ಜೊತೆಗೆ ದೂರದ ಊರಿನ ಪ್ರಯಾಣ, ಮಕ್ಕಳನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಕ್ಕೆ ಕಳಿಸ್ತಕ್ಕಂಥ ಪ್ರಯತ್ನ, ಅದರಲ್ಲಿ ಯಶಸ್ಸು ಮತ್ತು ತಮಗೂ ಒಂದಿಷ್ಟು ವಿದೇಶ ಪ್ರಯಾಣದ ಒಂದು ಆಸೆ ಏನಿತ್ತು ಅದು ಕೂಡ ಪೂರೈಸ್ತಕ್ಕಂಥ ಇದಾಗಿರುತ್ತೆ. ಸೂಕ್ತ ವಯಸ್ಸಿನ ಒಂದು ಹೆಣ್ಣುಮಕ್ಕಳಿರ್ತಕ್ಕಂಥ ತಂತಾಯಿಗಳು ಈ ವರ್ಷ ಕನ್ಯಾದಾನ ಮಾಡಿ ತೃಪ್ತರಾಗ್ತಕ್ಕಂಥ ಒಂದು ಸದವಕಾಶ, ಆರೋಗ್ಯ, ನೆಮ್ಮದಿ, ತೃಪ್ತಿ ಅಷ್ಟು ಕೂಡ ಕಾಣಬಹುದಂಥ ವರ್ಷ ಇದಾಗಿರುತ್ತೆ. ಮೀನರಾಶಿಯವರ ಪರಿಹಾರ: ಈಶ್ವರನ ಆರಾಧನೆ, ಈಶ್ವರ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಹೋಗ್ತಕ್ಕಂಥದ್ದು ಮತ್ತು ಬಿಲ್ವಪತ್ರಾರ್ಚನೆ, ಭಸ್ಮಾರ್ಚನೆ, ಮಾನಸ್ಥೋ ಕೇತನಗೆ ಮಾನ ಆಯುಷಿ ಮಾನ ಘೋಷಮಾನ ಅಶ್ವೇಶ್ವರೇರಿಷಃ, ಆ ಭಸ್ಮವನ್ನು ಅರ್ಚನೆ ಮಾಡಿ ಈಶ್ವರನ ಅನುಗ್ರಹಕ್ಕೆ ಪಾತ್ರರಾದರೆ ತಮಗೆ ಇನ್ನಷ್ಟು ತೃಪ್ತಿ, ನೆಮ್ಮದಿ ಸಿಗೋದ್ರಲ್ಲಿ ಅನುಮಾನವಿಲ್ಲ. ಇದಿಷ್ಟು ಕೂಡ ಒಂದು 2024 ಇಸ್ವಿಯ ವಾರ್ಷಿಕ ಮುನ್ನೋಟ.